ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಮಲಾ ಭರತ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ನೋಡಿ, ಗಣೇಶ ಹಬ್ಬದ ಮೊದಲ ದಿನ ಇದು. ನಮ್ಮ ಯಜಮಾನ್ರು ದಾಳಿಂಬೆ ಜ್ಯೂಸ್ ಮಾಡಿಕೊಟ್ರು. ನನ್ನ ಮಗ ಜ್ಯೂಸ್ ಎಲ್ಲ ಕುಡಿಯೋಲ್ಲ ಅಂತ ಅವನಿಗೆ ಫ್ರೀಝರಲ್ಲಿಟ್ಟು ಆಮೇಲೆ ಕೊಟ್ಟರು. ಐಸ್ ಥರ ತಿಂತಾನೆ ಅಂತ ಅದನ್ನು ತಿಂತಾ ಇದ್ದಾನೆ. ಸೂಪರಾಗಿದೆ ಅಪ್ಪ ಅಂತ ಹೇಳ್ಬಿಟ್ಟು ತಿಂತಾ ಇದ್ದಾನೆ. ತುಂಬ ಇಷ್ಟ ಅವನಿಗೆ. ನಾನು ಹಬ್ಬಕ್ಕೆಲ್ಲ ಹೂವು ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಓನರ್ ಆಂಟಿ ನಮಗೆ ತುಂಬ ಹೂವು ಕೊಟ್ಟಿದ್ರು. ಮಾರ್ನಿಂಗ್ ಬೆಳಗ್ಗೆ ರಂಗೋಲಿ ಎಲ್ಲ ರೆಡಿ ಮಾಡ್ತಿದ್ದೀನಿ. ಹಬ್ಬದ ದಿನ ಬೆಳಗ್ಗೆ ಏನೆಲ್ಲ ಆಗಿದ್ದು. ಆಮೇಲೆ ನಮ್ಮ ಮನೆಯವರು ನನಗೆ ಏನಾದರೂ ತಿಂಡಿ ಬೇಕಮ್ಮ, ನಾನು ತಿಂಡಿ ತಿಂದುಬಿಟ್ಟು ಆಮೇಲೆ ಬರ್ತೀನಿ ದೇವಸ್ಥಾನಕ್ಕೆ ಅಂದರು. ನಾವು ನಮ್ಮ ಮನೆ ದೇವಸ್ಥಾನಕ್ಕೆ ಹೋಗೋದಿತ್ತು. ಅದಕ್ಕೋಸ್ಕರ ತಿಂಡಿ ತಿಂದುಬಿಟ್ಟು ಬರ್ತೀನಿ ಅಂದಿದ್ದಕ್ಕೆ ಇನ್ನೇನು ಮಾಡೋದು ಅಂತ ನಾನು ತಿಂಡಿ ತಿನ್ನಲ್ಲ. ನಾಗರಕ್ಕೆ ತಣಿ ಎರಿಬೇಕಲ್ವ, ನಮ್ಮ ಮನೆ ದೇವಸ್ಥಾನ ಹತ್ರನೇ ತಣಿ ಎರಿಯೋದು. ಅದಕ್ಕೋಸ್ಕರ ನಮ್ಮ ಮನೆಯವರಿಗೆ ಮಗುಗೆ ಅವಲಕ್ಕಿ ಮಾಡಿಕೊಟ್ಟೆ. ಅವಲಕ್ಕಿನೇ ಮಾಡಿಕೊಡು, ತಿಂದುಬಿಡ್ತೀವಿ ಅಂತ ಹೇಳಿದ್ರು. ಅವರು ಬೆಳಗ್ಗೆ, ಯಾಕಂದರೆ ಯಾವಾಗಲೂ ಅವರು 8 ಗಂಟೆಗೆ ಟಿಫನ್ ಮಾಡಿ ಅಭ್ಯಾಸ ಆಗೋಗಿ ಕಾಲೇಜ್ಗೆ ಹೋಗುವಾಗ ಉಪವಾಸ ಇರಲ್ಲ ಅವರು. ಅದಕ್ಕೋಸ್ಕರ ಅವ್ರಿಗೆ ತಿಂಡಿ ರೆಡಿ ಮಾಡ್ತಿದ್ದೀನಿ. ಅವಲಕ್ಕಿ ಚಿತ್ರಾನ್ನ ಮಾಡಿಟ್ಬಿಟ್ಟು ಆಮೇಲೆ ನನ್ನ ಮನೆಯಲ್ಲಿರೋಂಥ ಕೆಲಸಗಳನ್ನೆಲ್ಲ ಮಾಡಿಕೊಂಡೆ. ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಮನೆಯಲ್ಲಿ ಹಬ್ಬದ ದಿನ ಈ ಥರ ದೇವ್ರ ಪೂಜೆ ಮಾಡಿದ್ದೆ. ತುಳಸಿ ಕಟ್ಟೆ ಮುಂದೆ ರಂಗೋಲೆ ಎಲ್ಲ ಹಾಕಿ, ಮನೆ ಮುಂದೆ ರಂಗೋಲೆ ಹಾಕಿ. ಗಿಡಗಳಂದರೆ ನಮಗೆ ತುಂಬ ಇಷ್ಟ, ನಮ್ಮ ಮನೆಯವ್ರಿಗೂ ತುಂಬ ಇಷ್ಟ. ಅದಕ್ಕೆ ಯಾವುದಾದ್ರೂ ಆಗಲಿ ಚಿಕ್ಕ ಪುಟ್ಟ ಗಿಡಗಳೆಲ್ಲ ತೊಗೊಂಬಂದು ಪಾಟಲ್ಲಿ ಇಟ್ಕೋತೀವಿ. ಶೋ ಗಿಡಗಳು ಆ ಥರ ಎಲ್ಲ. ದೇವರಿಗೆ ಕಡುಬು ನೈವೇದ್ಯ ಮಾಡಿಟ್ಟು ಅಂದಿದ್ದಕ್ಕೆ ಅವರಪ್ಪ ಈ ಥರ ಹೇಳ್ತಾ ಇದ್ದಾರೆ, ಎಲ್ಲದರಲ್ಲೂ ಫಸ್ಟ್ ಪ್ಲೇಸ್ ಬಂದರೆ ಎಲ್ಲ ಕ್ಲಾಸಲ್ಲೂ 5th ಹೋದ್ಮೇಲೆ ಸೈಕಲ್ ಕೊಡಿಸ್ತೀವಿ ಅಂತ. ಆಮೇಲೆ ನಾವು ನಮ್ಮ ಮನೆ ದೇವರಿಗೆ ಹೋದ್ವಿ. ಕಣಿವೆಯಲ್ಲಿದೆ, ಚಿಕ್ಕಬಳ್ಳಾಪುರ ರಂಗಸ್ಥಳ, ಗೌರಿಬಿದನೂರು ರೋಡು, ಕಣಿವೆ. ಅಲ್ಲಿ ಫಸ್ಟು ಕಣಿವೆಯಲ್ಲಿ ಅಮ್ಮ ವೀರದಿಮ್ಮಮ್ಮ ದೇವಿ ಅಂತಿದೆ. ಆ ಅಮ್ಮ ನಮ್ಮ ಮನೆ ಹೆಣ್ಮಗಳ ದೇವರಂತೆ. ಆ ಅಮ್ಮನಿಗೆ ಫಸ್ಟ್ ಪೂಜೆ ಸಲ್ಲಿಸಿ ಆನಂತರ ನಾವು ಮೇಲೆ ಹೋಗ್ತಕ್ಕಂಥದ್ದು. ಬೆಟ್ಟದ ಮೇಲೆ ಹೋಗಿ ಆಮೇಲೆ ಪೂಜೆ ಮಾಡಿಸೋಂಥದ್ದು. ಸುತ್ತಲೂ ಬೆಟ್ಟ ಗುಡ್ಡಗಳೇ ಇದ್ದಾವೆ. ಫಸ್ಟ್ ಈ ಅಮ್ಮನಿಗೆ ಪೂಜೆ ಕೊಟ್ವಿ. ಅಮ್ಮನವರ ವಿಗ್ರಹ ನೋಡಿ, ಆಚೆ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಮೆರವಣಿಗೆ ದೇವರಿದು. ಆನಂತರ ನಾವು ಬೇತಮಲ್ಲೇಶ್ವರ, ಎರಕಲ್ಲೇಶ್ವರ ಸ್ವಾಮಿ ದೇವರಿಗೆ ಪೂಜೆ ಕೊಡೋಕ್ಕೆ ಹೊರಟ್ವಿ. ನಾವು ಎಂಟ್ರಿ ಆದ ತಕ್ಷಣ ಅಲ್ಲಿ ಕೆಳಗಡೆ ಪುಟ್ಟ ವಿಘ್ನೇಶ್ವರ ಇದೆ, ವಿಘ್ನ ವಿನಾಶಕ. ಆ ಅಪ್ಪನಿಗೆ ಫಸ್ಟ್ ಪೂಜೆ ಮಾಡಬೇಕು. ನಮ್ಮ ಮನೆಯವರು ನಾನು ಇಬ್ಬರು ಸೇರಿ ಆ ಅಪ್ಪನ ಪೂಜೆ ಸಲ್ಲಿಸಿ ಆನಂತರ ಮೇಲೆ ಹೋದ್ರಿ. ಮೇಲೆ ನಮ್ಮ ದೇವಸ್ಥಾನ ಕೆಲಸ ನಡೀತಾ ಇದೆ, ಅಂದರೆ ಬೀಳ್ಸ್ ಹಾಕಿದ್ದಾರೆ, ಬೇರೆ ದೇವಸ್ಥಾನ ಕಟ್ತಾ ಇದ್ದಾರೆ. ತುಂಬ ಚಿಕ್ಕದು ಒಳ್ಳೆಯದಿತ್ತು ಅಂತ ಅದಕ್ಕೆ ಈ ಥರ ಒಂದು ರೂಮಲ್ಲಿ ನವಗ್ರಹಗಳನ್ನ ಪೂಜಿಸಿದ್ದಾರೆ. ದೇವ್ರ ವಿಗ್ರಹಗಳನ್ನ ಆಚೆ ತೆಗೆಯೋಂಗಿಲ್ವಲ್ಲ, ಅದಕ್ಕೆ ಎಲ್ಲ ಪೂಜೆ ಮಾಡಿಸಿ ಆನಂತರ ನಾವು ಕೆಳಗಡೆ ಬಂದು ಒಂದು ಸ್ವಲ್ಪ ಹೊತ್ತು ತುಂಬ ಹಸುಗಳು, ಎತ್ತುಗಳಿದ್ವು, ಅವನ್ನ ನೋಡ್ಕೊಂಡಿದ್ವಿ. ಅಲ್ಲಿ ತುಂಬಾ ಬಿಟ್ಬಿಟ್ಟಿರ್ತಾರೆ, ಹಳ್ಳಿಗಳಿಂದ ಬಂದಿರ್ತವೆ ಅವು. ಸುತ್ತಮುತ್ತ ಇರೋ ಹಳ್ಳಿಗಳಿಂದ ಯಾರು ಏನೂ ಮಾಡಲ್ಲ ಅದನ್ನು. ನಾವು ಬರೋಕ್ಕೆ ಭಯ ಇದೆ. ಎಲ್ಲರೂ ಹೆಂಗೆ ಬರ್ತಾವ್ರಲ್ಲ ಅವ್ರಲ್ಲಿ
ಓಡಾಡ್ಕೊಂಡು ತಿಂದ್ಕೊಂಡು ಅಲ್ಲೇ ಪೂಜೆಗೆ ಬಂದವರು ಬಾಳೆಹಣ್ಣು ಅದು ಇದು ಕೊಡ್ತಾರೆ, ಮತ್ತು ಮೇವು ಎಲ್ಲ ಹುಲ್ಲು ಎಲ್ಲ ಸಿಗತ್ತಲ್ವ, ತಿನ್ಕೊಂಡಿರ್ತವೆ. ಆನಂತರ ಪೂಜೆ ಮುಗಿಸಿ ನಾವು ಮನೆ ಕಡೆ ಹೊರಟ್ವಿ. ನಮ್ಮೂರಲ್ಲಿಟ್ಟಿರುವಂಥ ಗಣೇಶ ತುಂಬಾ ಚೆನ್ನಾಗಿತ್ತು. ಇದು ನನ್ನ ಮಗನ ಸ್ಕೂಲಲ್ಲಿ ಇಟ್ಟಿರುವಂಥ ಗಣೇಶ. ನನ್ನ ಮಗನ ಸ್ನೇಹಿತರೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಂತಿ ನಿಮ್ಮ ಪ್ರೀತಿಯ ವಿಮಲಾ ಭರತ್ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ.